ಏನಿಲ್ಲ ಸರ್, ಶಾಲಾ ವಿದ್ಯಾರ್ಥಿಗಳಿಗೆ ಶಕ್ತಿ ಯೋಜನೆ ತೊಂದರೆ ಆಗ್ತಾ ಇರುತ್ತೆ. ನಿಮ್ಮ ಮುಖಂಡರು ನಿಮಗೆ ಮನವಿ ಕೊಟ್ಟಿದ್ದಾರೆ? ಮನವಿ ಕೊಟ್ಟಿಲ್ಲ, ಆ ರೀತಿ ಯಾವ್ದು ಗಮನಕ್ಕೆ ಬಂದಿಲ್ಲ. ಮೊನ್ನೆ ಕೂಡ ಮಾತಾಡಿದ್ರು ಗವಿಯಪ್ಪನವರು, ಮತ್ತೆ ಇವತ್ತು ಮಾತಾಡಿದ್ದಾರೆ ಸಾಕಾಗ್ತಾ ಇಲ್ಲ ಅನ್ನುವಂಥದ್ದು. ಹೆಚ್ಚಿಗೆ ಬೇಕಾಗಿದೆ, ಹೆಚ್ಚಿಗೆ ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇದೀವಿ, ಬಜೆಟ್ ಅಲ್ಲಿ ಇದ್ರೆ ಕೊಡ್ತಾ ಇದೀವಿ. ಅವ್ರು ಕೇಳೋದು ಎಕ್ಸ್ಟ್ರಾ ಡಿಮಾಂಡ್ ಮಾಡ್ತಿದ್ದಾರೆ, ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗಿಲ್ಲ ಅಷ್ಟೇ. ಅದೇ ನಮ್ಮ ಬಜೆಟ್ ನಲ್ಲಿ ಏನ್ ನಾವು ಕೊಟ್ಟಿದ್ದಾರೆ ಸಿಎಂ ಅವರು, ಅಷ್ಟನ್ನೇ ಆಯಾ ಇಲಾಖೆಯವರು ಶಾಸಕರಿಗೆ ಕೊಡುವಂತ ಪ್ರಯತ್ನ ಆಗ್ತಾ ಇದೆ. ನಮಗೆ ರಿಕ್ವೈರ್ಮೆಂಟ್ ಇರೋದು ಬೇರೆ. ಈಗ ನಮ್ಮ ಮನೆ 2 ಮನೆ ಕೊಡ್ತಾರೆ, ನಮ್ ರಸ್ತೆಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಗ್ಯಾರಂಟಿ ಸ್ಕೀಮ್ ಬಂದ್ ಮಾಡಿ 40,000 ಕೋಟಿ ಬೇಕಾಗುತ್ತೆ ಡಿಮ್ಯಾಂಡ್ ಮಾಡಿದ್ದಾರೆ ಸರ್. ಬಂದ್ ಮಾಡ್ಲಿಕ್ಕೆ ಮಾಡಲ್ಲ, ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿದೆ. ಅದು ಇದಕ್ಕೊಂದೇನೆ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಜೆಡಿಎಸ್ ಶಾಸಕರೇನು ಸಂಪರ್ಕದಲ್ಲಿ ಇದ್ದಾರಾ ನಿಮ್ ಜೊತೆ? ನಮ್ ಕಡೆ ಯಾರಿಲ್ಲ, ನಮ್ಮ ಉತ್ತರ ಕರ್ನಾಟಕ ಬಾಂಬೆ ಕರ್ನಾಟಕ ಯಾರು ಜೆಡಿಎಸ್ ಇಲ್ಲ. ನೀವೇನ್ ಕೇಳಿದ್ರು ಈ ಕಡೆ ಕೇಳಿ. ಇಬ್ರಾಹಿಂ ಅವರು ಮೊನ್ನೆ ಒಂದು ಮಾತು ಹೇಳಿದ್ದಾರೆ ಸರ್, ನಾವು ಜೆಡಿಎಸ್ ಅನ್ನ ಸಮಾನ ಮನಸ್ಕರನ್ನ ಹೊರಗೆ ಕರ್ಕೊಂಡ್ ಬರ್ತೇವೆ ಅನ್ನುವಂತ ಮಾತು. ಅವ್ರಿಗೆ ಸಂಬಂಧಪಟ್ಟದ್ದು ಅವ್ರ ವಿಚಾರ, ನಮ್ಮ ವಿಚಾರ ಅಲ್ಲ ಅವ್ರ ವಿಚಾರ. ನಿಮ್ಗೇನೋ ಬೇರೆ ಸಂದೇಶ ಇಲ್ಲ ಸರ್? ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನೋ ಸಂದೇಶ ಬರುತ್ತೆ ಡೆಲ್ಲಿಯಿಂದ? ಏನ್ ನೀವ್ ಹೇಳಿದ್ರೆ ಯಾವಾಗ ಗೊತ್ತ, ಕಾಯ್ತವ್ ನಿಮ್ನೆ ಕಾಯ್ದ. ಟಾಸ್ಕ್ ಏನಾದ್ರು ಕೊಟ್ಟಿದ್ದಾರೆ ನಿಮ್ಗೇನಾದ್ರು ಅಂತ? ಏನಂದ್ರೆ ಜೆಡಿಎಸ್ ಶಾಸಕರದು ಇಲ್ಲ ಇಲ್ಲ ಇಲ್ಲ, ಜೆಡಿಎಸ್ ಬರ್ತಾನೆ ಇಲ್ಲ, ನಮ್ಗೂ ಅದ್ರ ಅವಶ್ಯಕತೆನೂ ಇಲ್ಲ. ಎರಡು ಸರ್, ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಅಗತ್ಯ ಇದೆ ಅಂತ ಅನ್ಸುತ್ತೆ ತಮ್ಗೇನಾದ್ರು? ನಾನು ಮಂತ್ರಿ ಅಷ್ಟೇ, ಪಾಲದಾರ ನಾನೇ ಹೇಳಲಿಕ್ಕೆ ಆಗೋಲ್ಲ. ಅದ್ರ ಕಡೆ ಮೇಲ್ಗಡೆ ಇದ್ದಾರೆ ಒತ್ತಡ ಏರ್ತಾ ಇದ್ದಾರೆ ಸರ್ ಹಿರಿಯ ಶಾಸಕರು. ಸಂಪುಟ ಪುನರ್ರಚನೆ ಮಾಡಿ, ಅರ್ಹರಿಗೆ ಕೊಡಿ, ಲೋಕಸಭೆಯಲ್ಲಿ ಸೋತವ್ರಿಗೆಲ್ಲ ಕೈ ಬಿಡಿ. ಸರಿಯಾಗಿ ಕೆಲಸ ಮಾಡಿಲ್ಲ ಇರುವಂತ ಸಚಿವರು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಒಪ್ತೀವಿ ಸರ್. ಅದನ್ನ ತಾವು ಸರಿಯಾಗಿ ಸಚಿವರು ಕೆಲಸ ಮಾಡ್ತಾರೆ ಅಂತ ಒಪ್ತೀವಿ. ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ಕೆಲಸ ಮಾಡ್ತಾರೆ. ನೀವು ಜಾಸ್ತಿ ಓಡೋದ್ರ ಪಾಪ ಎಲ್ಲಿ ಓಡಬೇಕಾದ್ರೆ ಕೆಲವ್ರು ಕೊಡ್ಲಿಕ್ಕೆ ಆಗೋಲ್ಲ, ಕೆಲವ್ರು ಓಡ್ತಾರೆ, ಸೊ ಅವ್ರವ್ರ ಕೆಲಸ ಮಾಡ್ತಾರೆ.